ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತ ವೈರಿಯಾದಾಗ ಈ ಕಥೆಯನ್ನು ಎಲ್ಲಿಯಾದರೂ ಕೇಳಿದ್ದೀರಾ? ಪ್ರಾಚೀನ ಕಾಲದಲ್ಲಿ ಗುರುಕುಲದಲ್ಲಿ ವಿದ್ಯೆ ಕಲಿಸುತ್ತಿದ್ದರೂ ಗುರುಕುಲದಲ್ಲಿ ರಾಜಕುಮಾರನಾಗಲಿ ಗುಲಾಮನಾಗಲಿ ಎಲ್ಲರನ್ನೂ ಒಂದೇ ಥರದಲ್ಲಿ ಕಾಣಲಾಗುತ್ತಿತ್ತು. ಇಂತಹದೊಂದು ಗುರುಕುಲಕ್ಕೆ ಓರ್ವ ರಾಜಕುಮಾರ ಹಾಗೂ ಪುರೋಹಿತನ ಮಗ ಸೇರಿದ್ದು ಬಲು ಬೇಗ ಈರ್ವರು ಸ್ನೇಹಿತರಾದರು. ರಾಜಕುಮಾರ ತಾನು ರಾಜನಾದಾಗ ಪುರೋಹಿತ ಗೆಳೆಯನಿಗೆ ಸಂಪತ್ತು ಕೊಡುವ ವಾಗ್ದಾನ ಮಾಡಿದ್ದ. ಗೆಳೆಯರು ತಮ್ಮ ವಿದ್ಯಾಭ್ಯಾಸ ಪೂರ್ಣವಾದ ನಂತರ ತಮ್ಮ ಸ್ಥಳಕ್ಕೆ ಮರಳಿದರು. ಪುರೋಹಿತನ ಮಗನ ಮನೆಯಲ್ಲಿ ತುಂಬ ಬಡತನವಿದ್ದು 2 ಹೊತ್ತಿನ ಊಟಕ್ಕಾಗುವ ಗತಿ ಇಲ್ಲದೆ ಯಾವ ಸೂಕ್ತ ಕೆಲಸವೂ ಇಲ್ಲದೆ ತುಂಬ ತೊಂದರೆಯಲ್ಲಿರುವಾಗ ತನ್ನ ಸ್ನೇಹಿತ ರಾಜಕುಮಾರನು ಈಗ ಪಟ್ಟಾಭಿಷಯುಕ್ತ ರಾಜನಾಗಿರುವ ಸುದ್ದಿ ತಿಳಿಯಿತು. ಹಿಂದೆ ಸ್ನೇಹಿತ ಹೇಳಿದ್ದ ವಾಗ್ದಾನವನ್ನು ನೆನಪಿಸಿಕೊಂಡು ಅವನಿಗೆ ಸಹಾಯ ಕೋರಬಹುದು ಎಂದುಕೊಂಡು ಅರಸನ ಬಳಿ ಹೊರಟನು. ರಾಜನ ಹತ್ತಿರ ಹಿಂದೆ ಇದ್ದ ಸಲುಗೆಯಿಂದ ಏಕವಚನದಲ್ಲಿಯೇ ಮಿತ್ರನನ್ನು ಸಂಬೋಧಿಸಿದ. ತನ್ನ ಪರಿಸ್ಥಿತಿ ವಿವರಿಸಿ ಸಹಾಯ ಬೇಡಿದನು. ಸ್ನೇಹಿತನನ್ನು ಹಾಗೂ ಆತ ಮಾಡಿದ ವಾಗ್ದಾನ ಭರವಸೆಯನ್ನು ಮರೆತಿದ್ದ ಅರಸು ತನ್ನನ್ನು ಏಕವಚನ ಮಾತಾಡಿಸಿದ್ದಷ್ಟು ಕೊಬ್ಬೆ ನಿನಗೆ? ನೀನು ಯಾವಾಗ ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿದ್ದಿ ಎಂದು ಕೋಪದಲ್ಲಿ ಕೇಳಿದ. ಪುರೋಹಿತನ ಮಗ ತನಗಾದ ಈ ಅವಮಾನದಿಂದ ಕುಗ್ಗಿ ಪ್ರತೀಕಾರ ತೀರಿಸಿಕೊಳ್ಳುವ ಪ್ರತಿಜ್ಞೆ ಮಾಡಿ ಅಲ್ಲಿಂದ ದೂರ ಬಂದ. ಆ ಅರಸು ಯಾರು ನಿಮಗೆ ತಿಳಿದಿದೆಯೇ? ಹೌದು, ಆ ಅರಸನೇ ದೃಪದ. ಪುರೋಹಿತನ ಮಗನಾರು ನಿಮಗೆ ತಿಳಿದಿದೆಯೇ? ಪುರೋಹಿತ ಮಗನೇ ದ್ರೋಣಾಚಾರ್ಯರು.